ಹಲೋ ಹಾಯ್ ಸ್ನೇಹಿತರೆ, 2017ರಂದು ನಡೆದಂಥ SDA ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ನಿಮಗೋಸ್ಕರ ತಂದಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ಟಡಿ ರಿಲೇಟೆಡ್ ಗ್ರೂಪ್ಗಳಲ್ಲಿ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ನಿಮಗೆ ಮುಂಬರುವಂಥ SDA FDA ಪರೀಕ್ಷೆಗಳಲ್ಲಿ ತುಂಬ ಉಪಯೋಗವಾಗಲಿದೆ. ಮೊದಲನೆಯ ಪ್ರಶ್ನೆ, ಆಧುನಿಕ ಔಷಧಿ ಶಾಸ್ತ್ರದ ಪಿತಾಮಹವೆನಿಸಿಕೊಂಡವರು ಯಾರು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಹಿಪ್ಪೊಕ್ರೇಟಿಸ್ ಅವರು. ಹಿಪ್ಪೊಕ್ರೇಟಿಸ್ ಅವರು ಆಧುನಿಕ ಔಷಧಶಾಸ್ತ್ರದ ಪಿತಾಮಹ ಅಂತ ಅನಿಸಿಕೊಂಡಿದ್ದವರು. ಮುಂದಿನ ಪ್ರಶ್ನೆ, ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನು ಪರಿಗಣಿಸಿ. ಬೌದ್ಧ ಧರ್ಮ ವೇದದ ಅಧಿಕೃತತೆಯನ್ನು ನಿರಾಕರಿಸುವುದು, ಬೌದ್ಧ ಧರ್ಮ ವ್ಯಕ್ತಿಯ ಪಾತ್ರಕ್ಕೆ ಒತ್ತು ನೀಡುವುದು, ಬೌದ್ಧ ಧರ್ಮದ ಗುರಿ ಮೋಕ್ಷ ಇಲ್ಲವೇ ನಿರ್ವಾಣ ಸಾಧನೆ. ಮೇಲೆ ನೀಡಿರುವ ಈ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಯು ಸರಿ ಅಂತ ಅಂದರೆ ಇದರಲ್ಲಿ ಆಪ್ಷನ್ 4 A, B, C 3 ಕೂಡ ಸರಿಯಾಗುತ್ತವೆ. ಮುಂದಿನ ಪ್ರಶ್ನೆ, ಬ್ರೆಕ್ಸಿಟ್ ಎಂಬುದು ಬ್ರಿಟಿಷ್ ಮತ್ತು ಎಕ್ಸಿಟ್ಗಳ ಭಾಷಾತ್ಮಕ ಮಿಶ್ರ ಪದವಾಗಿದೆ. ಯುನೈಟೆಡ್ ಕಿಂಗ್ಡಮ್ ಈ ಕೆಳಗಿನ ಯಾವ ಸಂಸ್ಥೆಯಿಂದ ಹಿಂತಿರುಗಿದೆ ಎಂಬುದನ್ನು ಅದು ಗುರುತಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 EU ಅಂತಂದರೆ ಯುರೋಪಿಯನ್ ಒಕ್ಕೂಟ ಎಂದರ್ಥ. ಯುರೋಪಿಯನ್ ಯೂನಿಯನ್ ಇದರ ಸರಿಯಾದ ಉತ್ತರ. ಬ್ರಿಟನ್ ದೇಶವು ಇತ್ತೀಚೆಗೆ ಯುರೋಪಿಯನ್ ಒಕ್ಕೂಟದಿಂದ ಹೊರಬಂದಿದೆ. ಇದು ನೆನಪಿರಲಿ ನಿಮಗೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾವ ಸೂಫಿ ಸಂತರು ಅಜ್ಮೀರ್ನೊಂದಿಗೆ ಸಂಬಂಧಿಸಿದ್ದಾರೆ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಮೊಯಿನುದ್ದೀನ್ ಚಿಸ್ತಿ ಅವರು. ಮೊಯಿನುದ್ದೀನ್ ಚಿಸ್ತಿ ದರ್ಗಾ ಕೂಡ ಅಜ್ಮೀರ್ ಅಂತಂದರೆ ರಾಜಸ್ಥಾನದ ಅಜ್ಮೀರದಲ್ಲಿ ಸ್ಥಿತವಾಗಿದೆ. ಮೊಯಿನುದ್ದೀನ್ ಚಿಸ್ತಿ ದರ್ಗಾ. ಮುಂದಿನ ಪ್ರಶ್ನೆ, ಆಡಳಿತ ವಿಷಯವಾಗಿ ಅರಣ್ಯ ಮತ್ತು ವನ್ಯಜೀವನ ಇರುವುದು ಇದರಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಸಮವರ್ತಿ ಪಟ್ಟಿಯಲ್ಲಿ ಅರಣ್ಯ ಮತ್ತು ವನ್ಯಜೀವನ ಇವು ಕಂಡುಬರುತ್ತವೆ. ಮುಂದಿನ ಪ್ರಶ್ನೆ, ಕೆಳಗಿನ ಸಿಖ್ ಗುರುಗಳಲ್ಲಿ ಯಾರು ಹಿಂದಿನ ಗುರುಗಳ ಬೋಧನೆಯನ್ನು ಗುರು ಗ್ರಂಥ ಸಾಹಿಬ ರೂಪದಲ್ಲಿ ಸಂಗ್ರಹಿಸಿದವರು ಅಂತಂದರೆ ಆಪ್ಷನ್ 2 ಗುರು ಅರ್ಜುನ್ ದೇವರವರು. ಅರ್ಜುನ್ ದೇವರವರು ಗುರು ಗ್ರಂಥ ಸಾಹಿಬ ಅನ್ನುವಂಥ ಇದು ಸಿಖ್ಖರ ಪವಿತ್ರ ಗ್ರಂಥವಾಗಿದೆ. ಇದನ್ನು ಬರೆದಂಥವರು ಗುರು ಅರ್ಜುನ್ ದೇವರವರು. ಮುಂದಿನ ಪ್ರಶ್ನೆ, 7ನೇ ಪ್ರಶ್ನೆ, 1857ರ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಆಯ್ಕೆ ಮಾಡಿ. 1857ರಲ್ಲಿ ಬ್ರಿಟಿಷ್ ಸೈನ್ಯದ ಭಾರತೀಯ ಸೈನಿಕರು ಬ್ರಿಟಿಷರ ವಿರುದ್ಧ ಮೊದಲ ಬಾರಿಗೆ ಬಂಡಾಯವೆದ್ದರು. ಬ್ರಿಟಿಷರು ತಂದ ಸಾಮಾಜಿಕ ಪರಿವರ್ತನೆಗಳನ್ನು ಭಾರತೀಯರು ಸುಲಭವಾಗಿ ಒಪ್ಪಿದರು. ಬಹುತೇಕ ಭಾರತೀಯ ರಾಜರು 1857ರ ದಂಗೆಯಲ್ಲಿ ಸೇರಿದರು. ಕ್ರಾಂತಿಕಾರರಲ್ಲಿ ಒಗ್ಗಟ್ಟು ಮತ್ತು ಯೋಜನೆಗಳ ಕೊರತೆ ಇತ್ತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಕ್ರಾಂತಿಕಾರರಲ್ಲಿ ಒಗ್ಗಟ್ಟು ಮತ್ತು ಯೋಜನೆಗಳ ಕೊರತೆ ಇತ್ತು. ಇದು ಸರಿಯಾಗಿ ಆಗುತ್ತದೆ. ಮುಂದಿನ ಪ್ರಶ್ನೆ, ಇಂಟೆಲ್ನ ಕೇಂದ್ರ ಸ್ಥಾನ ಎಲ್ಲಿ ನೆಲೆಯಾಗಿದೆ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಸಾಂತಾ ಕ್ಲಾರಾ ಕ್ಯಾಲಿಫೋರ್ನಿಯಾ. ಅಮೆರಿಕದ ಸಾಂತಾ ಕ್ಲಾರಾ ಕ್ಯಾಲಿಫೋರ್ನಿಯಾದಲ್ಲಿ ಇಂಟೆಲ್ನ ಕೇಂದ್ರ ಕಚೇರಿ ಕಂಡುಬರುತ್ತದೆ. ಇದು ಮುಂಬರುವಂಥ ಎಕ್ಸಾಮ್ಗಳಲ್ಲಿ ನಿಮಗೆ ತುಂಬ ಉಪಯೋಗವಾಗಲಿದೆ. ಯಾಕೆ ಅಂತಂದರೆ ಈ ರೀತಿ ಕೇಂದ್ರ ಸ್ಥಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಪದೇ ಪದೇ ಬರ್ತಾ ಇರುತ್ತವೆ. ಮುಂದಿನ ಪ್ರಶ್ನೆ, ದೇಶದಲ್ಲಿನ ಕೃಷಿ ಇಳುವರಿಯನ್ನು ಮಹತ್ತರವಾಗಿ ಸುಧಾರಿಸಿದ ಹಸಿರು ಕ್ರಾಂತಿಯ ಮುಖ್ಯ ರೂವಾರಿ ಯಾರು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 MS ಸ್ವಾಮಿನಾಥನ್ ಅವರು. ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಅನಿಸಿಕೊಂಡಿದ್ದಾರೆ. ಅದೇ ರೀತಿ ಜಗತ್ತಿನ ಹಸಿರು ಕ್ರಾಂತಿಯ ಪಿತಾಮಹ ನಾರ್ಮನ್ ಬೋರ್ಲಾಗ್ರವರು. ನಾರ್ಮನ್ ಬೋರ್ಲಾಗ್ ಇದು ಕೂಡ ನೆನಪಿರಲಿ ನಿಮಗೆ. ಮುಂದಿನ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಸಂಬಂಧಿಸಿದ ಆಧ್ಯಾತ್ಮಿಕ ನಾಯಕರು ಯಾರು ಅಂತಂದರೆ ಆಪ್ಷನ್ 2 ವಿದ್ಯಾರಣ್ಯ ಗುರುಗಳವರು. ಮುಂದಿನ ಪ್ರಶ್ನೆ, ಜನರಲ್ ದಲ್ಬೀರ್ ಸಿಂಗ್ ರವರು ತಮ್ಮ ಅಧಿಕಾರವನ್ನು ಇತ್ತೀಚೆಗೆ ತ್ಯಜಿಸಿದ ನಂತರ ನೂತನವಾಗಿ ಸೈನ್ಯ ಸಿಬ್ಬಂದಿಯ ಮುಖ್ಯಸ್ಥರಾದವರು ಯಾರು ಅಂತಂದರೆ ಆಪ್ಷನ್ 1 ಜನರಲ್ ಬಿಪಿನ್ ರಾವತ್ ಅವರು.
ಬಿಪಿನ್ ರಾವತ್ ಅವರು 2017ರಲ್ಲಿ ಸೈನ್ಯದ ಸಿಬ್ಬಂದಿ ಮುಖ್ಯಸ್ಥರಾಗಿದ್ದರು. ಆದರೆ ಸದ್ಯಕ್ಕೆ ಇವರು CDS ಇದ್ದಾರೆ. 2020ರಲ್ಲಿ CDS ಆಗಿದ್ದಾರೆ. CDS ಅಂತಂದರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಎಂದರ್ಥ, ಇದರ ವಿಸ್ತೃತ ರೂಪ. ಆದರೆ ಈಗ ಸದ್ಯಕ್ಕೆ ನಮ್ಮ ಭಾರತೀಯ ಸೈನ್ಯದ ಮುಖ್ಯಸ್ಥರು ಯಾರು ಅಂತಂದರೆ ಮನೋಜ್ ಮುಕುಂದ್ ನರವಾನೆ ಅವರು ಪ್ರಸ್ತುತ ಭಾರತೀಯ ಸೈನ್ಯದ ಮುಖ್ಯಸ್ಥರಾಗಿದ್ದಾರೆ. ಅದೇ ರೀತಿ CDS ಜನರಲ್ ಬಿಪಿನ್ ರಾವತ್ ಅವರು ಇದ್ದಾರೆ. ಮುಂದಿನ ಪ್ರಶ್ನೆ, ಭಾರತೀಯ ಹಜ್ ಸಮಿತಿಯು ಯಾವ ಮಂತ್ರಿಮಂಡಲದ ಸ್ಥಾಯಿ ನಿಕಾಯವಾಗಿದೆ ಅಂತಂದರೆ ಆಪ್ಷನ್ 2 ಅಲ್ಪಸಂಖ್ಯಾತರ ವ್ಯವಹಾರಗಳಿಗೆ. ಅಲ್ಪಸಂಖ್ಯಾತರು ಅಂತಂದರೆ ಮುಸ್ಲಿಮರಿಗೆ ಸಂಬಂಧಪಟ್ಟಂಥ ಹಜ್ ಸಮಿತಿಯು ಮುಸ್ಲಿಮರಿಗೆ ಸಂಬಂಧಪಟ್ಟಿದೆ. ಮುಂದಿನ ಪ್ರಶ್ನೆ, ನೂತನವಾಗಿ ಭಾರತದ ಮುಖ್ಯ ನ್ಯಾಯಾಧೀಶರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದವರು ಯಾರು ಅಂತಂದರೆ 2017ರಲ್ಲಿ JS ಖೇರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದರು. ಆದರೆ ಸದ್ಯಕ್ಕೆ ನಮ್ಮ ಭಾರತದ ಮುಖ್ಯ ನ್ಯಾಯಾಧೀಶರು ಯಾರು ಅಂತಂದರೆ ಶರದ್ ಅರವಿಂದ್ ಬೋಬ್ಡೆ ಅವರು ನಮ್ಮ ಭಾರತದ ಪ್ರಸ್ತುತ ಮುಖ್ಯ ನ್ಯಾಯಾಧೀಶರಾಗಿದ್ದಾರೆ. ಮುಂದಿನ ಪ್ರಶ್ನೆ, 2017ರ ಗವರ್ನೆನ್ಸ್ ರಾಷ್ಟ್ರೀಯ ಸಮಾವೇಶವು ಯಾವ ನಗರದಲ್ಲಿ ಜರುಗಿತು ಅಂತಂದರೆ ಆಪ್ಷನ್ 3 ವಿಶಾಖಪಟ್ಟಣ. ಮುಂದಿನ ಪ್ರಶ್ನೆ, ಸೂಚನೆಗಳು. ಪ್ರಶ್ನೆ ಸಂಖ್ಯೆಗಳಲ್ಲಾದ 15ರಿಂದ 17ಗಳಲ್ಲಿ ಪ್ರತಿಯೊಂದು ಹೇಳಿಕೆಯ ಕೆಳಗೆ 2 ಊಹೆಗಳು ಇವೆ. ಈ ಊಹೆಗಳು ಒಂದು ರೀತಿಯಲ್ಲಿ ಬೆಂಬಲಿತವಾಗಿವೆ. ನೀವು ಹೇಳಿಕೆಯೊಂದಿಗೆ ಊಹೆಗಳನ್ನು ಪರಿಗಣಿಸಿ ಮತ್ತು ಯಾವ ಊಹೆಗಳು ಹೇಳಿಕೆಯನ್ನು ಧ್ವನಿಸುತ್ತದೆಂದು ನಿರ್ಧರಿಸಿ. ಹೇಳಿಕೆ 1, ಸುರಕ್ಷತೆ ಮತ್ತು ಸುವ್ಯವಸ್ಥೆಗಳನ್ನು ನಿರ್ವಹಿಸುವಾಗ ಭಾರತೀಯ ಪೊಲೀಸರು ಭಯಂಕರ ಒತ್ತಡ ಮತ್ತು ದಣಿವಿನೊಂದಿಗೆ ಸಹಕರಿಸಬೇಕಾಗುತ್ತದೆ. ಊಹೆಗಳು, ಇತರೆ ರಾಷ್ಟ್ರಗಳಲ್ಲಿ ಈ ಕೆಲಸವನ್ನು ನಿರ್ವಹಿಸುವಾಗ ಪೊಲೀಸರು ಒತ್ತಡ ಮತ್ತು ದಣಿವುಗಳನ್ನು ಹೊಂದುವುದಿಲ್ಲ. ಪೊಲೀಸರು ತಮ್ಮ ಕಾರ್ಯಗಳನ್ನು ಒತ್ತಡ ಮತ್ತು ದಣಿವುಗಳಿಲ್ಲದೆ ನಿರ್ವಹಿಸುತ್ತಾರೆಂದು ನಿರೀಕ್ಷಿಸಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಎರಡನೇ ಊಹೆ ಮಾತ್ರ ಧ್ವನಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಹೇಳಿಕೆ. ಒಬ್ಬ ಅಭ್ಯರ್ಥಿಯು ಸಂದರ್ಶನ ಮಂಡಳಿಯ ಮುಂದೆ ನುಡಿದ ಮಾತುಗಳು ನಾನು ಇಂದಿನ ಆಗುಹೋಗುಗಳನ್ನು ತಿಳಿದಿರಲು ಅಪ್ಡೇಟ್ ಆಗಿರಲು ನಾನು ಸದಾ ದೂರದರ್ಶನದಿಂದ ಪ್ರಸಾರವಾಗುವ ಪ್ರಮುಖ ಸುದ್ದಿ ಸಮಾಚಾರಗಳನ್ನು ಕೇಳುತ್ತೇನೆ. ಊಹೆಗಳು, ಅಭ್ಯರ್ಥಿಯು ವಾರ್ತಾಪತ್ರಿಕೆಗಳನ್ನು ಓದುವುದಿಲ್ಲ. ದೂರದರ್ಶನದಲ್ಲಿ ಮಾತ್ರ ಇತ್ತೀಚಿನ ವಾರ್ತೆಗಳನ್ನು ಬಿತ್ತರಿಸಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, 1 ಅಥವಾ 2ನೇ ಊಹೆಯಾಗಲಿ ಯಾವುದೂ ಧ್ವನಿಸುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಹೇಳಿಕೆ. ನೀವು ನಿಧಿ ಸಂಗ್ರಹಿಸುವ ಚಳುವಳಿಗೆ ಯಾಂತ್ರಿಕ ರೀತಿಯ ಜಾಹೀರಾತುಗಳ ಮೂಲಕ ನಿರೀಕ್ಷಿತ ಪ್ರತಿಕ್ರಿಯೆಯನ್ನು ಪಡೆಯದೇ ಇದ್ದಾಗ ಸಾರ್ವಜನಿಕ ಪ್ರಾದೇಶಿಕ ಭಾವನಾತ್ಮಕತೆಗೆ ಮನವಿ ಮಾಡಿಕೊಳ್ಳುವುದು. ಊಹೆಗಳು, ಜನರು ಸಾಮಾನ್ಯವಾಗಿ ಪ್ರಾದೇಶಿಕ ಭಾವನಾತ್ಮಕತೆಯಿಂದ ಪ್ರಭಾವಿತರಾಗುತ್ತಾರೆ. ಸುದ್ದಿ ಪತ್ರಿಕೆಗಳಲ್ಲಿನ ಜಾಹೀರಾತುಗಳನ್ನು ಓದುವ ಬಗ್ಗೆ ಯಾರೂ ತಲೆಕೆಡಿಸಿಕೊಳ್ಳುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, 1ನೇ ಊಹೆ ಮಾತ್ರ ಧ್ವನಿಸುತ್ತದೆ. ಮುಂದಿನ ಪ್ರಶ್ನೆ, 21 ಮೀಟರ್ ಉದ್ದದ ಗುಂಡಾದ ಸ್ತಂಭವನ್ನೇರುವಾಗ ಒಂದು ಕೋತಿಯು ಮೊದಲನೇ ನಿಮಿಷದಲ್ಲಿ 6 ಮೀಟರ್ ಹತ್ತುತ್ತದೆ ಮತ್ತು ಮುಂದಿನ ನಿಮಿಷದಲ್ಲಿ 3 ಮೀಟರ್ ಜಾರುತ್ತದೆ. ಆ ಕಂಬದ ತುದಿಯನ್ನು ತಲುಪಲು ಕೋತಿಯು ತೆಗೆದುಕೊಳ್ಳುವ ಸಮಯ ನಿಮಿಷಗಳಲ್ಲಿ ಎಷ್ಟು ಅಂತಂದರೆ ಆಪ್ಷನ್ 1, 11 ನಿಮಿಷ. ಮುಂದಿನ ಪ್ರಶ್ನೆ, ಒಬ್ಬ ಮನುಷ್ಯನು ಒಂದು ಕೆಲಸವನ್ನು 150 ದಿನಗಳಲ್ಲಿ ಮುಗಿಸ ಬಯಸುತ್ತಾನೆ. ಅವನು 200 ಕೆಲಸಗಾರರನ್ನು ನೇಮಿಸುತ್ತಾನೆ. 50 ದಿನಗಳಲ್ಲಿ ಕೆಲಸದ 1/4 ಭಾಗವು ಮಾತ್ರ ಮುಗಿದಿರುವುದು ಅವನ ಗಮನಕ್ಕೆ ಬರುತ್ತದೆ. ನಿಗದಿತ ಕಾರ್ಯಸೂಚಿಯಲ್ಲಿ ಕೆಲಸವನ್ನು ಮುಗಿಸಲು ಆತನು ಎಷ್ಟು ಜನ ಕೆಲಸಗಾರರನ್ನು ಅಧಿಕವಾಗಿ ನೇಮಿಸುತ್ತಾನೆ ಅಂತಂದರೆ ಆಪ್ಷನ್ 2, 100 ಜನ.
ಒಬ್ಬ ವ್ಯಕ್ತಿಯು ಇಬ್ಬರು ಸಾಲ ನೀಡುವುದರಿಂದ 2500ಗಳನ್ನು ಪಡೆಯುತ್ತಾನೆ. ಒಂದು ಸಾಲಕ್ಕೆ ಅವನ ವಾರ್ಷಿಕ ಶೇಕಡ 8ರ ಸರಳ ಬಡ್ಡಿಯನ್ನು ಮತ್ತು ಇನ್ನೊಂದಕ್ಕೆ ವಾರ್ಷಿಕ ಶೇಕಡ 6ರ ಸರಳ ಬಡ್ಡಿಯನ್ನು ಪಾವತಿಸುತ್ತಾನೆ. ಒಂದು ವರ್ಷಕ್ಕೆ ಅವನು ಒಟ್ಟು ಬಡ್ಡಿಯಾಗಿ ₹180 ಪಾವತಿಸಿದಲ್ಲಿ ಎಷ್ಟು ಮೊತ್ತವನ್ನು ಶೇಕಡ 8ರಂತೆ ಸಾಲ ಪಡೆದಿದ್ದಾನೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ₹1500. ಮುಂದಿನ ಪ್ರಶ್ನೆ, ಕೆಳಗೆ ನೀಡುವ ರಾಜ್ಯಗಳೊಂದಿಗೆ ಮತ್ತು ಅವುಗಳ ಹಬ್ಬಗಳನ್ನು ಹೊಂದಿಸಿರಿ. ಇದರಲ್ಲಿ ತಮಿಳುನಾಡು ಪೊಂಗಲ್ ಹಬ್ಬ, ಪಶ್ಚಿಮ ಬಂಗಾಳ ಸರ್ಹುಲ್ ಹಬ್ಬ, ಕೇರಳ ಓಣಂ ಹಬ್ಬ, ಅಸ್ಸಾಂ ಭೋಗಾಲಿ ಬಿಹು. ಆಪ್ಷನ್ 2 ಇದು ಸರಿಯಾಗುತ್ತದೆ. ಮುಂದಿನ ಪ್ರಶ್ನೆ, ಕಾವೇರಿ ನದಿಯು ತಮಿಳುನಾಡನ್ನು ಪ್ರವೇಶಿಸಿದ ಕೂಡಲೇ ಅದು ಯಾವ ಜಲಪಾತವನ್ನುಂಟು ಮಾಡುತ್ತದೆ ಅಂತಂದರೆ ಆಪ್ಷನ್ 3 ಹೊಗೇನಕಲ್ ಜಲಪಾತವನ್ನು ಕಾವೇರಿ ನದಿಯು ತಮಿಳುನಾಡಿಗೆ ಪ್ರವೇಶಿಸಿದ ನಂತರ ಜಲಪಾತವನ್ನು ಉಂಟು ಮಾಡುತ್ತದೆ. ಮೊದಲ ಬಾರಿಗೆ ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕ ಪ್ರಾತಿನಿಧ್ಯ ನೀಡಿದ ಕಾಯ್ದೆ ಈ ಪೈಕಿ ಯಾವುದು ಅಂತಂದರೆ ಆಪ್ಷನ್ 2 ಭಾರತದ ಮಂಡಳಿಗಳ ಕಾಯ್ದೆ 1909. ಅಂತಂದರೆ 1909ರ ಮಿಂಟೋ ಮಾರ್ಲೆ ಸುಧಾರಣೆಗಳು ಕೂಡ ಎಂದು ಕರೆಯುತ್ತಾರೆ. ಇದನ್ನು ಮಿಂಟೋ ಮಾರ್ಲೆ ಸುಧಾರಣೆಗಳು 1909. ಮುಂದಿನ ಪ್ರಶ್ನೆ, 2008ರ 26ನೇ ನವೆಂಬರ್ರಂದು ಅವರ ವಿರುದ್ಧ ಕಾರ್ಯಾಚರಣೆಗಿಳಿದ ಭದ್ರತಾ ದಳದ ಕಮಾಂಡೋಗಳ ಕಾರ್ಯಾಚರಣೆಗೆ ಕೊಟ್ಟ ಸಂಕೇತ ನಾಮ ಯಾವುದು ಅಂತಂದರೆ ಆಪ್ಷನ್ 4 ಆಪರೇಷನ್ ಬ್ಲ್ಯಾಕ್ ಟೋರ್ನಾಡೋ. ಮುಂದಿನ ಪ್ರಶ್ನೆ, ಭಾರತೀಯ ನೌಕೆಯಲ್ಲಿ INS ವಿಕ್ರಮಾದಿತ್ಯ ಆಗಿ ಸೇರಿಕೊಳ್ಳಲು ಯಾವ ದೇಶದಿಂದ ಭಾರತವು ಏರ್ಕ್ರಾಫ್ಟ್ ಕ್ಯಾರಿಯರ್ ಅಡ್ಮಿರಲ್ ಘೋರ್ಷ್ಕೋವನ್ನು ಯಾವ ದೇಶದಿಂದ ಒದಗಿಸಿಕೊಂಡಿತು ಅಂತಂದರೆ ಆಪ್ಷನ್ 1 ರಷ್ಯಾ ದೇಶದಿಂದ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಪೈಕಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿಯೂ ನಿಬಂಧನೆಗೊಳಿಸಲಾಗದ್ದು ಯಾವುದು ಅಂತಂದರೆ ಆಪ್ಷನ್ 2 ಬದುಕುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ನಿಬಂಧನೆಗೊಳಿಸಲಾಗುವುದಿಲ್ಲ. ಮುಂದಿನ ಪ್ರಶ್ನೆ, ಅಮೃತಸರ ಚಿನ್ನದ ದೇವಾಲಯದ ಅಕಲ್ ತಖ್ತ್ನಲ್ಲಿನ ಮರ್ಯಾದಾ ಎಂಬುದು ಮೂಲತಃ ಒಂದು ಆಪ್ಷನ್ 1 ನಡತೆ ಮತ್ತು ಪದ್ಧತಿಗಳ ಸಂಹಿತೆಯಾಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಪ್ರತಿಪಾದನೆ. ಭಾರತ ಪರ್ಯಾಯ ದ್ವೀಪಗಳಲ್ಲಿನ ಪ್ರಮುಖ ನೀರಾವರಿಯ ಆಕರಗಳಲ್ಲೊಂದರೆ ಟ್ಯಾಂಕ್ ನೀರಾವರಿ. ಕಾರಣ ಭಾರತದ ಪರ್ಯಾಯ ದ್ವೀಪದ ಬಹಳಷ್ಟು ನದಿಗಳು ಋತುಮಾನಾತ್ಮಕವಾದವು. ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಇದಕ್ಕೆ ಆಪ್ಷನ್ 1 ಎ ಮತ್ತು ಆರ್ ಎರಡೂ ಸರಿ, ಆದರೆ ಆರ್ವು ಎಯ ಸರಿಯಾದ ವಿವರಣೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅತ್ಯಧಿಕವಾಗಿ ಗೋಧಿ ಬೆಳೆಯುವ ರಾಜ್ಯ ಯಾವುದು ಅಂತಂದರೆ ಆಪ್ಷನ್ 4 ಉತ್ತರ ಪ್ರದೇಶ ರಾಜ್ಯ. ಉತ್ತರ ಪ್ರದೇಶ ರಾಜ್ಯವು ಗೋಧಿಯನ್ನು ಅತಿ ಹೆಚ್ಚಾಗಿ ಬೆಳೆಯುತ್ತದೆ. ಆದರೆ ಪಂಜಾಬ್ ರಾಜ್ಯವು ಅತ್ಯುತ್ತಮ ಗುಣಮಟ್ಟದ ಗೋಧಿಯನ್ನು ಉತ್ಪಾದನೆ ಮಾಡುತ್ತದೆ. ಆದರೆ ಅತಿ ಹೆಚ್ಚಾಗಿ ಮಾಡುವುದು ಉತ್ತರ ಪ್ರದೇಶ. ಆದ್ದರಿಂದ ಪಂಜಾಬನ್ನು ಗೋಧಿಯ ಕಣಜ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, LPG ಅನಿಲವು ಸ್ವಾಭಾವಿಕ ಸ್ಥಿತಿಯಲ್ಲಿ ವಾಸನಾರಹಿತವಾದುದು. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಗೃಹಕೃತ್ಯದ LPG ಸಿಲಿಂಡರ್ಗಳಲ್ಲಿ ಸೇರಿಸುವುದರಿಂದ LPG ಅನಿಲದ ಪತ್ತೆಗೆ ಕಾರಣವಾಗುವ ವಾಸನೆಗೆ ನೆರವಾಗುತ್ತದೆ ಅಂತಂದರೆ ಆಪ್ಷನ್ 3 ಇಥೈಲ್ ಮರ್ಕ್ಯಾಪ್ಟ್. LPG ಗ್ಯಾಸ್ ಸೋರಿಕೆಯಾದಾಗ ಅದರ ವಾಸನೆಯಿಂದ ಸೋರಿಕೆಯಾಗುತ್ತಿದೆ ಅನ್ನುವಂಥದ್ದನ್ನು ಇಥೈಲ್ ಮರ್ಕ್ಯಾಪ್ಟ್ ಇರುವ ಕಾರಣದಿಂದಾಗಿ ನಾವು ಕಂಡುಹಿಡಿಯಬಹುದು. ಅದೇ ರೀತಿ LPG ಗ್ಯಾಸ್ನಲ್ಲಿ ಬ್ಯೂಟೇನ್ ಮತ್ತು ಪ್ರೋಪೇನ್ಗಳು ಎಂಬ ಅನಿಲಗಳು ಇರುತ್ತವೆ. ಮುಂದಿನ ಪ್ರಶ್ನೆ, ಬಾಳುವವರೆಗೂ ಚೆನ್ನಾಗಿ ಬಾಳಿ ಪಡೆಯುವಾಗಲೂ ಚೆನ್ನಾಗಿ ಬಾಳಿ ಒಮ್ಮೆ ಮಣ್ಣಾದರೆ ತಿರುಗಿ ಬರುವುದಿಲ್ಲ. ಇದು ಯಾರ ತತ್ವ ಅಂತಂದರೆ ಆಪ್ಷನ್ 4 ಚಾರ್ವಾಕ್ ಅವರ ತತ್ವವಾಗಿದೆ. ಮುಂದಿನ ಪ್ರಶ್ನೆ, ಸೀಸದ ಪೆನ್ಸಿಲ್ಗಳ ತಯಾರಿಕೆಯಲ್ಲಿ ಕೆಳಗಿನ ಯಾವುದನ್ನು ಉಪಯೋಗಿಸಲಾಗುತ್ತದೆ ಅಂತಂದರೆ ಆಪ್ಷನ್ 2 ಗ್ರಾಫೈಟನ್ನು ಪೆನ್ಸಿಲ್ಗಳಲ್ಲಿ ಬಳಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿರಿ.
ಇದರಲ್ಲಿ ಮಾರ್ಫಿನ್ ಇದು ಒಂದು ಲೋಹವಾಗಿದೆ, ನೋವುರಹಿತ ಕಾರಕವಾಗಿದೆ. ಮಾರ್ಫಿನ್ ಒಂದು ನೋವುರಹಿತ ಕಾರಕವಾಗಿದೆ. ಅದೇ ರೀತಿ ಸೋಡಿಯಂ ಒಂದು ಲೋಹವಾಗಿದೆ. ಅದೇ ರೀತಿ ಬೋರಿಕ್ ಆ್ಯಸಿಡ್ ಇದು ಒಂದು ಆ್ಯಂಟಿಸೆಪ್ಟಿಕ್ ಆಗಿದೆ. ಕಂಚು ಇದೊಂದು ಮಿಶ್ರಲೋಹವಾಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನವೆಂಬರ್ 8, 2016 ಅನಾನ್ಯೀಕರಣದ ಪ್ರಕಟಣೆಯು ಭಾರತದ ಇತಿಹಾಸದಲ್ಲಿ ಇಂತಹ ಕ್ರಿಯೆಗಳಲ್ಲಿ ಮೊದಲನೆಯದಾಗಿದೆ. RBIನಿಂದ ಮುದ್ರಿತವಾದ ಅಧಿಕ ಮೌಲ್ಯದ ನೋಟು ಎಂದರೆ 10,000 1938ರಲ್ಲಿ ಮತ್ತು ಪುನಃ 1954ರಲ್ಲಿ. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಲ್ಲ ಅಂತಂದರೆ ಕೆಳಗೆ ಕೊಟ್ಟಿರುವ ಸಂಕೇತಗಳ ಸರಿ ಉತ್ತರವನ್ನು ಆರಿಸಿ ಅಂತಂದರೆ ಆಪ್ಷನ್ 1 ಎ ಮಾತ್ರ ಸರಿಯಾಗುತ್ತದೆ. ಇದರಲ್ಲಿ ಎ ಮಾತ್ರ ಸರಿ, ಬಿ ತಪ್ಪಾಗುತ್ತದೆ. ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪ್ರತಿಪಾದನೆ: ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ 17 ಬಾರಿ ದಾಳಿ ಮಾಡಿದನು. ಕಾರಣ ಆರ್, ಅವನು ಭಾರತದಲ್ಲಿ ಮುಸ್ಲಿಮರ ಶಾಶ್ವತ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಬಯಸಿದ್ದನು. ಇದರಲ್ಲಿ ಆಪ್ಷನ್ 3 ಎ ಸರಿ, ಬಿ ತಪ್ಪು. ಯಾಕೆ ಅಂತಂದರೆ ಅವನು ಭಾರತದಲ್ಲಿ ಮುಸ್ಲಿಮರ ಶಾಶ್ವತ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಬಯಸಿರಲಿಲ್ಲ. ಆದರೆ ಮೊಹಮ್ಮದ್ ಗಜ್ನಿಯು ಭಾರತದ ಮೇಲೆ 17 ಬಾರಿ ದಾಳಿ ಮಾಡಿದ್ದು ಇದು ಸರಿ. ಮುಂದಿನ ಪ್ರಶ್ನೆ, ಕೊರತೆಯ ಅವ್ಯಯವು ಧ್ವನಿಸುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಸಾರ್ವಜನಿಕ ಆದಾಯಕ್ಕಿಂತಲೂ ಸಾರ್ವಜನಿಕ ವೆಚ್ಚದಲ್ಲಿನ ಹೆಚ್ಚಳ. ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕೆಳಗೆ ನೀಡಿರುವ ದೇಶಗಳೊಂದಿಗೆ ಮತ್ತು ಅವುಗಳಲ್ಲಿರುವ ಚಲಾವಣೆಯ ಹಣಗಳನ್ನು ಹೊಂದಿಸಿರಿ. ಇದರಲ್ಲಿ ಚೈನಾ ಇದು ಯುವಾನ್ ಆಗುತ್ತದೆ. ಈಜಿಪ್ಟ್ ಇದು ಪೌಂಡ್ ಆಗುತ್ತದೆ. ಇರಾಕ್ ದಿನಾರ್. ಬ್ರೆಜಿಲ್ ಇದು ರಿಯಾಲ್. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಯಾವ ವಿಧವಾದ ನೀರಾವರಿಯು ಭಾರತದಲ್ಲಿನ ನಿವ್ವಳ ಬಿತ್ತನೆಯ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಕ್ಷೇತ್ರವನ್ನು ಒಳಗೊಳ್ಳುತ್ತದೆ ಅಂತಂದರೆ ಆಪ್ಷನ್ 3 ಬಾವಿಗಳು ಮತ್ತು ಕೊಳವೆ ಬಾವಿಗಳು. ಮುಂದಿನ ಪ್ರಶ್ನೆ, ಆಟಗಾರರನ್ನು ಅವರೊಂದಿಗೆ ಸಂಬಂಧಿಸಿರುವ ಆಟಗಳೊಂದಿಗೆ ಹೊಂದಿಸಿರಿ. ಇದರಲ್ಲಿ ಸರಿಯಾದ ಉತ್ತರ ಸುನಿಲ್ ಛೇತ್ರಿ ಅವರು ಫುಟ್ಬಾಲ್ಗೆ ಸಂಬಂಧಿಸಿದ್ದಾರೆ. ಹರ್ಮನ್ ಪ್ರೀತ್ ಕೌರ್ ಅವರು ಕ್ರಿಕೆಟ್ಗೆ ಸಂಬಂಧಿಸಿದ್ದಾರೆ. ಸಾಕ್ಷಿ ಮಲ್ಲಿಕ್ ಅವರು ಕುಸ್ತಿಗೆ, ಅಶ್ವಿನಿ ಪೊನ್ನಪ್ಪ ಅವರು ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದ್ದಾರೆ. ಮುಂದಿನ ಪ್ರಶ್ನೆ, ಈ ಪೈಕಿ ಸ್ವತಂತ್ರ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಅಂತಂದರೆ ಆಪ್ಷನ್ 3 ಸುಚೇತಾ ಕೃಪಲಾನಿ ಅವರು ಭಾರತದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿದ್ದರು. ಮುಂದಿನ ಪ್ರಶ್ನೆ, ಈ ಪೈಕಿ ಯಾವ ರಾಜ್ಯದಲ್ಲಿ ದ್ವಿಶಾಸನ ಸಭೆ ಇದೆ ಅಂತ ಅಂದರೆ ವಿಧಾನ ಪರಿಷತ್ತು ಮತ್ತು ವಿಧಾನ ಪರಿಷತ್ತು ಕೂಡಿದರೆ ಅದಕ್ಕೆ ದ್ವಿಶಾಸನ ಸಭೆ ಎಂದು ಕರೆಯುತ್ತಾರೆ. ಇದರಲ್ಲಿ ಪಂಜಾಬನ್ನು ಬಿಟ್ಟು ಬಿಹಾರ್, ಕರ್ನಾಟಕ, ಮಹಾರಾಷ್ಟ್ರಗಳಲ್ಲಿ ದ್ವಿಶಾಸನ ಸಭೆ. ಆದ್ದರಿಂದ ಆಪ್ಷನ್ 2 ಬಿ ಸಿ ಡಿ ಮಾತ್ರ ಸರಿಯಾಗುತ್ತದೆ. ಪಂಜಾಬ್ ರಾಜ್ಯದಲ್ಲಿ ದ್ವಿಶಾಸನ ಸಭೆ ಇಲ್ಲ. ಆದರೆ ಉತ್ತರ ಪ್ರದೇಶ್, ತೆಲಂಗಾಣ, ಆಂಧ್ರ ಪ್ರದೇಶ್, ಕರ್ನಾಟಕ, ಬಿಹಾರ್, ಮಹಾರಾಷ್ಟ್ರ ಈ ರಾಜ್ಯಗಳಲ್ಲಿ ದ್ವಿಶಾಸನ ಸಭೆ ಇದೆ. ಇತ್ತೀಚೆಗೆ ಜಮ್ಮು ಕಾಶ್ಮೀರ ರಾಜ್ಯವು ಕೇಂದ್ರಾಡಳಿತ ಪ್ರದೇಶವಾದಾಗಿಂದ ನಮ್ಮ ಒಟ್ಟು ದ್ವಿಶಾಸನ ಸಭೆಗಳ ಒಟ್ಟು ಸಂಖ್ಯೆ 6 ಆಗಿದೆ. ಇದು ಕೂಡ ನೆನಪಿರಲಿ ನಿಮಗೆ. ಮುಂದಿನ ಪ್ರಶ್ನೆ, ಕುತುಬ್ ಮಿನಾರವನ್ನು ನಿರ್ಮಿಸಲು ತೊಡಗಿದ್ದು ಕುತುಬುದ್ದೀನ್ ಐಬಕ್. ಆದರೆ ಅದು ಅವನಿಂದ ಮುಗಿಸಲಾಗಲಿಲ್ಲ. ಆದರೆ ಗೋಪುರದ ರಚನೆಯನ್ನು ಪೂರ್ಣಗೊಳಿಸಿದವರು ಯಾರು ಅಂತಂದರೆ ಆಪ್ಷನ್ 2 ಇಲ್ತುತ್ಮಿಶ್ ಇದನ್ನು ಮುಂದುವರಿಸುತ್ತಾನೆ. ಮುಂದಿನ ಪ್ರಶ್ನೆ, ಪೂರ್ಣ ಸ್ವರಾಜ್ಯವು ಕಾಂಗ್ರೆಸ್ನ ಗುರಿ ಎಂದು ಘೋಷಿಸಿದಾಗ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು ಯಾರು ಅಂತಂದರೆ ಆಪ್ಷನ್ 3 ಜವಾಹರ್ಲಾಲ್ ನೆಹರು ಅವರು. ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಘೋಷಣೆ ಆಗುತ್ತದೆ. ಅದರ ಅಧ್ಯಕ್ಷತೆಯನ್ನು ಜವಾಹರ್ಲಾಲ್ ನೆಹರು ಅವರು ವಹಿಸಿಕೊಂಡಿರುತ್ತಾರೆ. ಮುಂದಿನ ಪ್ರಶ್ನೆ, ಬೇರೆ ಬೇರೆ ಮೊಕದ್ದಮೆಗಳಲ್ಲಿ ಬೇರೆ ಬೇರೆ ನ್ಯಾಯಾಧೀಶರು ಸಂವಿಧಾನದ ಮೂಲಭೂತ ಅಂಗಗಳೆಂದು ಅನೇಕ ಅಂಶಗಳನ್ನು ಗುರುತಿಸಿದ್ದಾರೆ. ಯಾವ ಸಂದರ್ಭದಲ್ಲಿ ಸಂವಿಧಾನದ ಯಾವ ಅಂಶ ಮೂಲಭೂತವೆಂದು ನ್ಯಾಯಾಲಯವು ಪ್ರತಿ ಮೊಕದ್ದಮೆಯಲ್ಲೂ ನಿರ್ಧರಿಸುವುದು ಎಂದು ಹೇಳಿವೆ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ಇಂದಿರಾ ವರ್ಸಸ್ ರಾಜಾ ನಾರಾಯಣ್ ಮೊಕದ್ದಮೆ. ಇದು ಸರಿಯಾದ ಉತ್ತರ.
ಮುಂದಿನ ಪ್ರಶ್ನೆ, ಚೌರಿ ಚೌರ ಪ್ರಸಂಗದಿಂದ ದಿಢೀರನೆ ಕೊನೆಯಾದ ಚಳುವಳಿ ಯಾವುದು ಅಂತಂದರೆ ಆಪ್ಷನ್ 3 ಅಸಹಕಾರ ಚಳುವಳಿ ಚೌರಿ ಚೌರ ಘಟನೆಯಿಂದ ಕೊನೆಗೊಳ್ಳುತ್ತದೆ. ಮುಂದಿನ ಪ್ರಶ್ನೆ, ಈ ಪೈಕಿ ಯಾವುದು ರಾಜ್ಯಪಾಲರ ಶಾಸನಾತ್ಮಕ ತೊಡಗುವಿಕೆಯನ್ನು ಸೂಚಿಸುವುದಿಲ್ಲ ಅಂತಂದರೆ ಆಪ್ಷನ್ 3 ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕಾತಿಗೆ ರಾಜ್ಯಪಾಲರೊಡನೆ ಸಮಾಲೋಚನೆ. ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಈ ಪೈಕಿ ಯಾವುದು ಅನುಚ್ಛೇದ 23(1) ರಲ್ಲಿ ಖಾತ್ರಿಪಡಿಸಲಾದ ಶೋಷಣೆಯ ವಿರುದ್ಧ ಹಕ್ಕು ವ್ಯಾಪ್ತಿಗೆ ಬರದು ಅಂತಂದರೆ ಆಪ್ಷನ್ 3 ರಾಜ್ಯ ವಿಧಿಸಿದ ಚುನಾವಣಾ ಕರ್ತವ್ಯ. ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಈ ಪೈಕಿ ಯಾವುದು ನ್ಯಾಯಾಂಗ ನಿಂದನೆ ಆಗದು ಅಂತಂದರೆ ಆಪ್ಷನ್ 4 ಉಚ್ಚ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸುವುದು. ಇದು ನ್ಯಾಯಾಂಗ ನಿಂದನೆ ಆಗುವುದಿಲ್ಲ. ಮುಂದಿನ ಪ್ರಶ್ನೆ, ಈ ಪೈಕಿ ಯಾವುದು ಕಾರ್ಯಾಚರಣೆಯ ವಿವರಣೆಗೆ ಶಾಸಕಾಂಗದಿಂದ ಒಳಪಡದಿರುವುದು ಅಂತಂದರೆ ಆಪ್ಷನ್ 3 ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ಇದು ನ್ಯಾಯಾಂಗ ನಿಂದನೆಗೆ ಕಾರ್ಯಾಚರಣೆ ವಿವರಣೆಗೆ ಶಾಸಕಾಂಗದಿಂದ ಒಳಪಡುವುದಿಲ್ಲ. ಸಾರ್ವಜನಿಕ ಹಿತಾಸಕ್ತಿ. ಇದಕ್ಕೆ ಸರಿಯಾದ ಉತ್ತರ. 50ನೇ ಪ್ರಶ್ನೆ ಮತ್ತು ಈ ವಿಡಿಯೋನ ಕೊನೆಯ ಪ್ರಶ್ನೆ, ಈ ಪೈಕಿ ಯಾವ ಕಾಯ್ದೆ ಭಾರತ ಶಾಸಕಾಂಗವನ್ನು 2 ಶಾಸಕಾಂಗ ಸಭೆಗಳನ್ನುಳ್ಳದ್ದಾಗಿ ಮಾಡಿದೆ ಅಂತಂದರೆ ಆಪ್ಷನ್ 3 ಭಾರತ ಸರ್ಕಾರ ಕಾಯ್ದೆ 1919. ಇದನ್ನು ಲಾರ್ಡ್ ಚೇಮ್ಸ್ಫರ್ಡ್ ಕಾಯ್ದೆ ಎಂದಲೂ ಕೂಡ ಕರೆಯುತ್ತಾರೆ. ಚೇಮ್ಸ್ಫರ್ಡ್ ಕಾಯ್ದೆ. ಇದು ಕೂಡ ನೆನಪಿರಲಿ ನಿಮಗೆ. ಮೊದಲನೆಯ ಪ್ರಶ್ನೆ, ಭಾರತ ಸರ್ಕಾರಕ್ಕೆ ಆರ್ಥಿಕ ವರ್ಷ ಎಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಒಂದು ನಿರ್ದಿಷ್ಟ ಕ್ಯಾಲೆಂಡರ್ ವರ್ಷದ ಏಪ್ರಿಲ್ 1ರಿಂದ ಆರಂಭವಾಗಿ ಮುಂದಿನ ಕ್ಯಾಲೆಂಡರ್ ವರ್ಷದ ಮಾರ್ಚ್ 31ರಂದು ಕೊನೆಗೊಳ್ಳುವುದನ್ನು ಭಾರತದ ಆರ್ಥಿಕ ವರ್ಷ ಎಂದು ಕರೆಯುತ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಮುಂಬರುವಂಥ ಎಕ್ಸಾಮ್ಗಳಲ್ಲಿ, ಏಕೆಂದರೆ SDA ಪರೀಕ್ಷೆಗಳಲ್ಲಿ ರಿಪೀಟ್ ಆದಂಥ ಪ್ರಶ್ನೆ ಇದು. ಅದೇ ರೀತಿ ಮಧ್ಯಪ್ರದೇಶ ರಾಜ್ಯದ ಆರ್ಥಿಕ ವರ್ಷದ ದಿನಾಂಕ ಏನು ಅಂತಂದರೆ ಜನವರಿ 1ರಿಂದ ಡಿಸೆಂಬರ್ 31ರವರೆಗೆ. ಇದು ನೆನಪಿರಲಿ ನಿಮಗೆ. ಭಾರತದ ಏಕೈಕ ರಾಜ್ಯ ತನ್ನ ಆರ್ಥಿಕ ವರ್ಷದ ದಿನಾಂಕ ಬೇರೆ ಇದೆ. ಆದ್ದರಿಂದ ಮುಂದಿನ ಪ್ರಶ್ನೆ, 52ನೇ ಪ್ರಶ್ನೆ, ಕೆಳಗಿನವುಗಳನ್ನು ಹೊಂದಿಸಿರಿ. ಇದರಲ್ಲಿ ಲೇಖಾನುದಾನ, ಆಪ್ಷನ್ 3 ಭಾರತದ ಕ್ರೋಢೀಕೃತ ನಿಧಿ ಗೆಲೋಟಿನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಅನುದಾನದ ಎಲ್ಲ ಬೇಡಿಕೆಗಳನ್ನು ಚರ್ಚೆಯಿಲ್ಲದೆ ಅನುಮೋದನೆಗೆ ಕೊನೆಯ ದಿನ ಸಲ್ಲಿಸುವುದು. ಪ್ರಶ್ನಾವಧಿ ಸದನವನ್ನು ಪಾರ್ಲಿಮೆಂಟಿನ ಪ್ರಾರಂಭದ ದಿನ. ಇದು ಪ್ರಶ್ನಾವಧಿ. ಸಭಾಧ್ಯಕ್ಷರು ಸದನವನ್ನು ಮುಂದೂಡುವುದು. ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಭಾರತದ ಮುಖ್ಯ ನ್ಯಾಯಾಧೀಶರು ಭಾರತದ ರಾಷ್ಟ್ರಾಧ್ಯಕ್ಷರ ಪಾತ್ರವನ್ನು ವಹಿಸುವ ಗೌರವವನ್ನು ಪಡೆದಿದ್ದರು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ನ್ಯಾಯಾಧೀಶರಾದ ಹಿದಾಯತುಲ್ಲಾರವರು ಭಾರತ ರಾಷ್ಟ್ರಾಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಮುಂದಿನ ಪ್ರಶ್ನೆ, ದಿನ್-ಎ-ಇಲಾಹಿಯು ಯಶಸ್ವಿಯಾಗದಿರಲು ಕಾರಣ ಏನು ಅಂತಂದರೆ ಅಕ್ಬರನ ನಂತರ ಯಾರೂ ಪೋಷಕರಿಲ್ಲದ್ದು, ಇನ್ನೊಂದು ಧರ್ಮವನ್ನು ಒಪ್ಪಿಕೊಳ್ಳಲು ಮುಸ್ಲಿಮರಿಗೆ ಕಷ್ಟವಾಗಿದ್ದು, ಇದನ್ನು ಸರಿಯಾಗಿ ಜನಸಮುದಾಯಕ್ಕೆ ಯೋಜಿಸಲಾಗದಿದ್ದದ್ದು. ಇದರಲ್ಲಿ ಆಪ್ಷನ್ 4 ABC 3 ಕೂಡ ಸರಿಯಾಗಿವೆ. ಮುಂದಿನ ಪ್ರಶ್ನೆ, ಕೆಳಗೆ ನೀಡಿರುವ ಜೋಡಿಗಳಲ್ಲಿ ಗವರ್ನರ್ ಜನರಲ್ ಹೆಸರುಗಳು ಮತ್ತು ಅವರ ಪ್ರಮುಖ ಪ್ರಯತ್ನಗಳನ್ನು ಇಲ್ಲಿ ನೀಡಿದೆ. ಇದರಲ್ಲಿ ಯಾವುದು ಸರಿಯಾಗಿದೆ ಅಂತ ಹೇಳಬೇಕು. ರಾಬರ್ಟ್ ಕ್ಲೈವ್ ದ್ವಿಮುಖ ಸರ್ಕಾರ, ಇದು ಸರಿಯಾಗಿದೆ. ವಿಲಿಯಂ ಬೆಂಟಿಂಗ್ ಮುದ್ರಣ ನಿರ್ಬಂಧ ರದ್ದತಿ, ಇದು ತಪ್ಪಾಗಿದೆ. ಚಾರ್ಲ್ಸ್ ಮೆಟ್ಕೇಫ್ ಇಂಗ್ಲಿಷ್ ಶಿಕ್ಷಣ, ಇದು ತಪ್ಪಾಗಿದೆ. ಲಾರ್ಡ್ ಕರ್ಜನ್ ಬಂಗಾಳದ ವಿಭಜನೆ, ಇದು ಸರಿಯಾಗಿದೆ. ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 A ಮತ್ತು D ಮಾತ್ರ ಸರಿಯಾಗುತ್ತದೆ. ಮುಂದಿನ ಪ್ರಶ್ನೆ, ಈ ಪೈಕಿ ಯಾವ ಸಂವಿಧಾನಿಕ ತಿದ್ದುಪಡಿಯು ಭಾರತದ ಸಂವಿಧಾನದಲ್ಲಿ ಕಲಮು 15
ಅನ್ನು ಸೇರ್ಪಡೆ ಮಾಡಿತು. ಭಾರತ ಸಂವಿಧಾನದಲ್ಲಿ ಶಿಕ್ಷಣ ಸಂಸ್ಥೆಗಳ ಖಾಸಗಿ ವಲಯದಲ್ಲಿಯೂ ಸಹ ಮೀಸಲಾತಿ ಒದಗಿಸುವುದರ ಬಗ್ಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 93ನೇ ತಿದ್ದುಪಡಿ. ಇದು ನೆನಪಿರಲಿ ನಿಮಗೆ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮುಂಬರುವಂಥ ಎಕ್ಸಾಮ್ಗಳಲ್ಲಿ. ಮುಂದಿನ ಪ್ರಶ್ನೆ, ಈ ಹೇಳಿಕೆಗಳನ್ನು ಗಮನಿಸಿ. ಆಹಾರ ಧಾನ್ಯವನ್ನು ಬೆಂಬಲ ಬೆಲೆಯಲ್ಲಿ ಪಡೆಯುವುದು. ಇದರಲ್ಲಿ ಕೃಷಿ ಬೆಲೆ ಸ್ಥಿರಗೊಳಿಸುವುದನ್ನು ಖಾತರಿಪಡಿಸುತ್ತದೆ. ರೈತರಿಗೆ ಪರಿಹಾರಾತ್ಮಕ ಬೆಲೆ ದೊರೆಯುವುದನ್ನು ಖಾತರಿಪಡಿಸುತ್ತದೆ. ಆಹಾರ ಧಾನ್ಯದ ಸಾರ್ವತ್ರಿಕ ದಾಸ್ತಾನು ನಿರ್ಮಾಣಕ್ಕೆ ಸಹಾಯ ಮಾಡುವುದು. ಇದರಲ್ಲಿ ಆಪ್ಷನ್ 4 ABC 3 ಕೂಡ ಸರಿಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ರಾಜೀವ್ ಗಾಂಧಿ ಗ್ರಾಮೀಣ ಗೃಹ ನಿರ್ಮಾಣ ನಿಗಮ ನಿಯಮಿತ್ರ ದ ಮುಖ್ಯ ಧ್ಯೇಯಗಳು ಏನು ಅಂತ ಅಂದರೆ, ಇದರಲ್ಲಿ ಸಾಮಾಜಿಕ ಹಾಗೂ ಆರ್ಥಿಕವಾಗಿ ದುರ್ಬಲರಾಗಿರುವ ವರ್ಷಗಳಿಗೆ ಗೃಹ ಸೌಲಭ್ಯ ನೀಡಿಕೆ, ಯೋಜನೆಯ ವೇಗದ ಜಾರಿ ಹಾಗೂ ಯೋಜನೆಯ ಅನುಷ್ಠಾನದಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವಿಕೆ, ಫಲಾನುಭವಿಗಳಿಗೆ ಹಗರಣ ಮುಕ್ತ ನೀಡಿಕೆ, ನಿರ್ಮಿತ ಕೇಂದ್ರಗಳನ್ನು ಬಲಪಡಿಸಿ ಜಿಲ್ಲಾ ನಿರ್ಮಿತ ಕೇಂದ್ರಗಳಿಂದ ಬೆಲೆ ಪರಿಣಾಮಕಾರಿ ತಂತ್ರಜ್ಞಾನ ಪ್ರಸಾರ. ಇವು ಎಲ್ಲವೂ ಸರಿಯಾಗಿವೆ. ಮುಂದಿನ ಪ್ರಶ್ನೆ, ಸೂರ್ಯಗ್ರಹಣ ಉಂಟಾಗುವುದು ಯಾವಾಗೆಂದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಬಂದಾಗ ಸೂರ್ಯಗ್ರಹಣ ಉಂಟಾಗುತ್ತದೆ. ಅದೇ ರೀತಿ ಭೂಮಿಯು ಚಂದ್ರ ಮತ್ತು ಸೂರ್ಯನ ನಡುವೆ ಬಂದಾಗ ಚಂದ್ರಗ್ರಹಣ ಉಂಟಾಗುತ್ತದೆ. ಇದು ಕೂಡ ತುಂಬ ಇಂಪಾರ್ಟೆಂಟು. ಈ ಪ್ರಶ್ನೆ ಕೂಡ ಬಹಳ ಸಲ SDA ಪರೀಕ್ಷೆಗಳಲ್ಲಿ ರಿಪೀಟ್ ಆದಂಥ ಪ್ರಶ್ನೆ. ದಯವಿಟ್ಟು ನೆನಪಿಟ್ಕೊಳ್ಳಿ ಅನ್ನುವಂಥ ಪ್ರಶ್ನೆಗಳನ್ನು ದಯವಿಟ್ಟು ನೆನಪಿಟ್ಕೊಂಡ್ರೆ ಮುಂಬರುವಂಥ ಎಕ್ಸಾಮ್ಗಳಲ್ಲಿ ನಿಮಗೆ ಖಂಡಿತವಾಗಿಯೂ ಇದು ತುಂಬ ಉಪಯೋಗವಾಗುತ್ತವೆ. 60ನೇ ಪ್ರಶ್ನೆ, ಕಾಂಕ್ರೀಟ್ ರಸ್ತೆಗಿಂತಲೂ ಮಂಜುಗಡ್ಡೆಯ ಮೇಲೆ ನಡೆಯುವುದು ಕಠಿಣ ಏಕೆಂದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಮಂಜುಗಡ್ಡೆ ಮತ್ತು ಪಾದಗಳ ನಡುವಿನ ಘರ್ಷಣೆಯು ಕಾಂಕ್ರೀಟ್ ಮತ್ತು ಪಾದಗಳ ನಡುವಿನ ಘರ್ಷಣೆಗಿಂತ ಕಡಿಮೆ ಆಗಿರುತ್ತದೆ. ಆದ ಕಾರಣದಿಂದಾಗಿ ಕಾಂಕ್ರೀಟ್ ರಸ್ತೆಗಿಂತಲೂ ಮಂಜುಗಡ್ಡೆಯ ಮೇಲೆ ನಡೆಯುವುದು ಕಠಿಣವಾಗಿರುತ್ತದೆ. ಮುಂದಿನ ಪ್ರಶ್ನೆ, ನೀರ ಹನಿಗಳು ದುಂಡಾಗಿರಲು ಕಾರಣ ಏನು ಅಂತಂದರೆ, ಆಪ್ಷನ್ 2 ಮೇಲ್ಮೈ ಸೆಳೆತ. ಇದು ತುಂಬ ಇಂಪಾರ್ಟೆಂಟು. ಯಾಕಂತಂದರೆ PSI ಮತ್ತು PC ಪರೀಕ್ಷೆಗಳಲ್ಲಿ ಕೂಡ ಕೇಳಿರುವಂಥ ಪ್ರಶ್ನೆ ಇದು. ನೀರ ಹನಿಗಳು ದುಂಡಾಗಿರಲು ಕಾರಣ ಮೇಲ್ಮೈ ಸೆಳೆತ. ಪೂರ್ಣ ಸೂರ್ಯಗ್ರಹಣದ ವೇಳೆ ಸೂರ್ಯನ ಯಾವ ಭಾಗ ಗೋಚರ ಅಂತಂದರೆ, ಆಪ್ಷನ್ 2 ಕೊರೋನಾ ಅನ್ನುವಂಥದ್ದು. ಈಗಿರುವಂಥ ಕೊರೋನಾ ಅಲ್ಲ, ಕೊರೋನ್ ಅನ್ನುವಂಥದ್ದು ಸೂರ್ಯನ ಮೇಲ್ಮೈ ಭಾಗ. ಇದು ಅತಿ ಹೆಚ್ಚಾಗಿ ಹೊಳಪನ್ನು ಹೊಂದಿರುತ್ತದೆ. ಆದ್ದರಿಂದ ಈ ಕೊರೋನಾ ಭಾಗ ಸೂರ್ಯಗ್ರಹಣದ ವೇಳೆ ಗೋಚರವಾಗುತ್ತದೆ. ಮುಂದಿನ ಪ್ರಶ್ನೆ, ಶಬ್ದ ಇಲ್ಲಿ ಗರಿಷ್ಠ ವೇಗದಲ್ಲಿ ಸಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಉಕ್ಕು. ಉಕ್ಕಿನಲ್ಲಿ ಅಥವಾ ಘನದಲ್ಲಿ ಶಬ್ದದ ವೇಗ ಅತಿ ವೇಗವಾಗಿರುತ್ತದೆ. ನೆನಪಿರಲಿ ನಿಮಗೆ. ಕಾಯದ ವೇಗವನ್ನು ದ್ವಿಗುಣಗೊಳಿಸಿದಾಗ ಅದರ ಮೇಲಿನ ಯಾವುದು ಸರಿ ಅಂತ ಹೇಳಬೇಕು. ಇವುಗಳಲ್ಲಿ ಯಾವುದು ಸರಿ ಅಂತ ಅಂದರೆ, ಸಂವೇಗ ದ್ವಿಗುಣವಾಗುವುದು, ಚಲನಶಕ್ತಿ 4 ಪಟ್ಟಾಗುವುದು, ಇವು ಮಾತ್ರ ಸರಿ. ವೇಗೋತ್ಕರ್ಷ ದ್ವಿಗುಣವಾಗುವುದು ತಪ್ಪಾಗಿದೆ. ಪ್ರಚಂಡ ಶಕ್ತಿ ದ್ವಿಗುಣವಾಗುವುದು ಇದು ಕೂಡ ತಪ್ಪಾಗಿದೆ. ಆದ್ದರಿಂದ ಆಪ್ಷನ್ 2 B ಮತ್ತು C ಮಾತ್ರ ಸರಿಯಾಗುತ್ತವೆ. ಮುಂದಿನ ಪ್ರಶ್ನೆ, ಉಣ್ಣೆ ನಮ್ಮನ್ನು ಚಳಿಗಾಲದಲ್ಲಿ ಬೆಚ್ಚಗಿಡಲು ಕಾರಣ ಏನು ಅಂತಂದರೆ, ಆಪ್ಷನ್ 3 ಉಣ್ಣೆ ದೇಹದಿಂದ ಉಷ್ಣ ತಪ್ಪಿಸಿಕೊಳ್ಳದಂತೆ ತಡೆಯುತ್ತದೆ. ನಮ್ಮ ದೇಹದಲ್ಲಿರುವಂಥ ಉಷ್ಣತೆಯು ಹೊರ ಹೋಗದಂತೆ ತಡೆಯುವುದನ್ನು ಕೆಲಸವನ್ನು ಉಣ್ಣೆ ಮಾಡುತ್ತದೆ. ಆದ್ದರಿಂದ ಉಣ್ಣೆ ನಮ್ಮನ್ನು ಚಳಿಗಾಲದಲ್ಲಿ ಬೆಚ್ಚಗಿಡುತ್ತದೆ. ಮುಂದಿನ ಪ್ರಶ್ನೆ, ಅಜಾತಶತ್ರುವು ಯಾವ ರಾಜ್ಯದ ದೊರೆ ಅಂತ ಅಂದರೆ, ಆಪ್ಷನ್ 1 ಮಗಧ ರಾಜ್ಯದ ದೊರೆಯಾಗಿದ್ದನು ಅಜಾತಶತ್ರು. ಮುಂದಿನ ಪ್ರಶ್ನೆ, ಪ್ರಪಂಚ ಇತಿಹಾಸದಲ್ಲಿ ರಕ್ತ ಮತ್ತು ಉಕ್ಕಿನ ಮನುಷ್ಯ ಎಂದು ಹೆಸರಾದವರು ಯಾರು ಅಂತಂದರೆ, ಆಪ್ಷನ್ 1 ಒಟ್ಟೋ ಹಾನ್ ಬಿಸ್ಮಾರ್ಕ್ ಅವರು ರಕ್ತ ಮತ್ತು ಉಕ್ಕಿನ ಮನುಷ್ಯ ಎಂದು ಕರೀತಾರೆ. ಇವರನ್ನು ಭಾರತದ ಬಿಸ್ಮಾರ್ಕ್ ಅಂತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಕರೀತಾರೆ. ಇದು ಕೂಡ ನೆನಪಿರಲಿ ನಿಮಗೆ. ಮುಂಬರುವಂಥ ಎಕ್ಸಾಮ್ಗಳಲ್ಲಿ ಕೇಳಿರುವಂಥ ಸಾಧ್ಯತೆ ತುಂಬ ಇದೆ. ಆದ್ದರಿಂದ ಎಕ್ಸ್ಟ್ರಾ ಇನ್ಫಾರ್ಮೇಷನನ್ನು ಹೇಳಿದ್ದನ್ನು ದಯವಿಟ್ಟು ನೆನಪಿಟ್ಕೊಳ್ಳಿ. ಈ ಸೂಚನೆಗಳನ್ನು ಗಮನಿಸಿ. ಅಧಿಕ ಜನನದ ದರ ಮತ್ತು ಕಡಿಮೆ ಮರಣ ದರ
ಕಡಿಮೆ ಜನನ ದರ ಮತ್ತು ಕಡಿಮೆ ಮರಣ ದರ, ಅಧಿಕ ಜನನ ದರ ಮತ್ತು ಅಧಿಕ ಮರಣ ದರ, ಆರ್ಥಿಕ ಬೆಳವಣಿಗೆಯ ಗತಿಯನ್ನು ಆಧರಿಸಿ ಇವುಗಳ ಸರಿ ಅನುಕ್ರಮ ನಿರ್ಧರಿಸಿ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 CAB ಆಗುತ್ತದೆ. ಮೊದಲನೇದಾಗಿ ಸಿ ಬರುತ್ತದೆ, ನೆಕ್ಸ್ಟ್ ಎ, ನಂತರ ಬಿ. ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ನೀಲದರ್ಪಣ ಕೃತಿಯನ್ನು ಬರೆದಂಥವರು ಯಾರು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ದೀನಬಂಧು ಮಿತ್ರರವರು. ಇದು ಕೂಡ ರಿಪೀಟೆಡ್ ಪ್ರಶ್ನೆಯಾಗಿದೆ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಯಾಕೆ ಅಂತಂದರೆ ಪ್ರತಿ ಎಕ್ಸಾಮಿನಲ್ಲೂ 40% ಅಷ್ಟು ಹಿಂದಿನ ಪ್ರಶ್ನೆ ಪತ್ರಿಕೆಗಳಿಂದಾನೇ ಬಂದಿರುತ್ತವೆ ಪ್ರಶ್ನೆ ಪತ್ರಿಕೆಗಳು. ಆದ್ದರಿಂದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಆದಷ್ಟು ಬಿಡಿಸುವಂಥ ಪ್ರಯತ್ನ ಮಾಡಿ. ನಿಮಗೋಸ್ಕರ ನಾವು ಎಲ್ಲ ಪ್ರಶ್ನೆ ಪತ್ರಿಕೆಗಳ ತರುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಆದರೆ ನೀವು ನಿಮ್ಮ ಫ್ರೆಂಡ್ಸ್ ರಿಲೇಟೆಡ್ಗಳಲ್ಲಿ ದಯವಿಟ್ಟು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ಪ್ರಶ್ನೆ, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಲು ಬಳಸುವ ಸಾಧನ ಯಾವುದು ಅಂತಂದರೆ ಸಾಧನವನ್ನು ಆಪ್ಷನ್ 3 ಡೈನಮೋ ಎಂದು ಕರೆಯುತ್ತಾರೆ. ಅದೇ ರೀತಿ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವುದಕ್ಕೆ ವಿದ್ಯುತ್ ಮೋಟಾರ್ ಎಂದು ಕರೀತಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟು. ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಸ್ಥಾನ ಯಾವುದು ಅಂತಂದರೆ ಆಪ್ಷನ್ 1 ಜಿನೆವಾ. ಸ್ವಿಟ್ಜರ್ಲ್ಯಾಂಡ್ ದೇಶದ ಜಿನೆವಾದಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಸ್ಥಾನವಿದೆ. ಇದು ನೆನಪಿರಲಿ ನಿಮಗೆ. ಮುಂದಿನ ಪ್ರಶ್ನೆ, ಪ್ರಖ್ಯಾತ ಅಂಗಖೋರ್ ವಾಟ್ ದೇವಾಲಯವು ಎಲ್ಲಿದೆ ಅಂತಂದರೆ ತುಂಬ ಸಲ ಬಂದಿರುವಂಥ ಪ್ರಶ್ನೆ ಇದು. ಆಪ್ಷನ್ 1 ಕಾಂಬೋಡಿಯಾದಲ್ಲಿ ಕಂಡುಬರುತ್ತದೆ. ಅಂಗಖೋರ್ ವಾಟ್ ಇದು ವಿಷ್ಣುವಿಗೆ ಸಮರ್ಪಿತವಾದ ದೇವಾಲಯವಾಗಿದೆ. ವಿಷ್ಣುವಿಗೆ, ಇದು ಕೂಡ ನೆನಪಿರಲಿ. PC ಎಕ್ಸಾಮ್ಗಳಲ್ಲಿ ಅಂಗಖೋರ್ ವಾಟ್ ದೇವಾಲಯವು ಯಾವ ದೇವರಿಗೆ ಸಮರ್ಪಿತವಾಗಿದೆ ಅಂತ ಕೇಳಿರುವಂಥ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ವಿಷ್ಣು. ಅಂಗಖೋರ್ ವಾಟ್ ಇರುವುದು ಕಾಂಬೋಡಿಯಾ ದೇಶದಲ್ಲಿ, ನೆನಪಿರಲಿ. ಮುಂದಿನ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಪ್ರಸಿದ್ಧ ಪ್ರವಾಸಿ ತಾಣವಾದ ನಂದಿ ಬೆಟ್ಟಗಳು ಇವೆ ಅಂತಂದರೆ ಆಪ್ಷನ್ 3 ಚಿಕ್ಕಬಳ್ಳಾಪುರ. ಇದು PC ಪರೀಕ್ಷೆಯಲ್ಲಿ 2018ರ PC ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ, ರಿಪೀಟೆಡ್ ಪ್ರಶ್ನೆ. ಚಿಕ್ಕಬಳ್ಳಾಪುರದಲ್ಲಿ ನಂದಿ ಬೆಟ್ಟಗಳು ಕಂಡುಬರುತ್ತವೆ. ಹಣ ಅಥವಾ ಕರೆನ್ಸಿ ಪರಿವರ್ತನೆಯ ಪರಿಕಲ್ಪನೆಯು ಅದರ ಮೂಲ ರೂಪದ ಉಗಮವಾಗುವುದು ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಬ್ರಿಟನ್ ವುಡ್ಸ್ ಒಪ್ಪಂದದಿಂದ ಹಣದ ಕರೆನ್ಸಿ ಪರಿವರ್ತನೆ ಆಗುವಂಥ ಪರಿಕಲ್ಪನೆಯು ಹುಟ್ಟಿಕೊಂಡಿದ್ದು ಬ್ರಿಟನ್ ವುಡ್ಸ್ ಒಪ್ಪಂದದಿಂದ. ನೆನಪಿರಲಿ ನಿಮಗೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಮುಂದಿನ ಪ್ರಶ್ನೆ, ಜಲವಿದ್ಯುತ್ ಯೋಜನೆಗಳೊಂದಿಗೆ ನದಿಗಳನ್ನು ಹೊಂದಿಸಿರಿ. ಇದರಲ್ಲಿ ಶರಾವತಿ ನದಿ, ಮಹಾತ್ಮ ಗಾಂಧಿ ವಿದ್ಯುತ್ ಯೋಜನೆ, ಕಾಳಿ ನದಿ ಸೂಪಾ ವಿದ್ಯುತ್ ಯೋಜನೆ, ಕಾವೇರಿ ನದಿ ಶಿವನ ಸಮುದ್ರ ವಿದ್ಯುತ್ ಯೋಜನೆ, ಕೃಷ್ಣಾ ನದಿ ಆಲಮಟ್ಟಿ ವಿದ್ಯುತ್ ಯೋಜನೆ. ನೆನಪಿರಲಿ ನಿಮಗೆ ಇವು. ಮುಂದಿನ ಪ್ರಶ್ನೆ, ಕೈಗಾ ಅಣು ವಿದ್ಯುತ್ ಯೋಜನೆಯನ್ನು ಯಾವ ದಂಡೆಯ ಮೇಲೆ ಸ್ಥಾಪಿಸಲಾಗಿದೆ ಅಂತ ಅಂದರೆ ಆಪ್ಷನ್ 1 ಕಾಳಿ ನದಿಯ ಎಡದಂಡೆಯ ಮೇಲೆ. ಇದು ನೆನಪಿರಲಿ ನಿಮಗೆ. ಎಡದಂಡೆ ಬಲದಂಡೆಯ ಮೇಲೆ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕೈಗಾ ಅಣು ವಿದ್ಯುತ್ ಯೋಜನೆ ಕಾಳಿ ನದಿಯ ಎಡದಂಡೆಯ ಮೇಲೆ, ನೆನಪಿರಲಿ. ಮುಂದಿನ ಪ್ರಶ್ನೆ, ಕ್ರಯೋಜನಿಕ್ ಎಂಜಿನ್ಗಳ ಅನ್ವಯವನ್ನು ಇದರಲ್ಲಿ ಕಾಣಬಹುದು. ಆಪ್ಷನ್ 3 ರಾಕೆಟ್ ತಂತ್ರಜ್ಞಾನದಲ್ಲಿ ಕ್ರಯೋಜನಿಕ್ ಇಂಜಿನ್ಗಳ ಅನ್ವಯವನ್ನು ನಾವು ಕಾಣಬಹುದು. ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ ಎ, 1602ರಲ್ಲಿ ಫತೇಪುರ್ ಸಿಕ್ರಿಯಲ್ಲಿ ಬುಲಂದ್ ದರ್ವಾಜಾವನ್ನು ಅಕ್ಬರ್ನಿಂದ ನಿರ್ಮಿತವಾಯಿತು. ಹೇಳಿಕೆ ಬಿ, ಗುಜರಾತ್ನ ವಿಜಯದ ಸ್ಮಾರಕವಾಗಿ ಅಕ್ಬರನು ಬುಲಂದ್ ದರ್ವಾಜಾ. ಇವುಗಳಲ್ಲಿ ಬಿ ಮಾತ್ರ ಸರಿ. ಇದರಲ್ಲಿ ಗುಜರಾತ್ ವಿಜಯದ ಸ್ಮಾರಕವಾಗಿ ಅಕ್ಬರನು ಬುಲಂದ್ ದರ್ವಾಜಾವನ್ನು ನಿರ್ಮಿಸಿದನು. ಎ ಏಕೆ ತಪ್ಪು ಅಂತಂದರೆ 1602 ಅಲ್ಲ, 1601ರಲ್ಲಿ ಫತೇಪುರ್ ಸಿಕ್ರಿಯಲ್ಲಿ ಬುಲಂದ್ ದರ್ವಾಜಾವನ್ನು ಅಕ್ಬರ್ ನಿರ್ಮಿಸಿರುತ್ತಾನೆ. ಇದು ನೆನಪಿರಲಿ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ದಶಮಾಂಶ ಹಣ ಅಥವಾ ಕರೆನ್ಸಿ ಪದ್ಧತಿಯ ಬಳಕೆಯು ಪ್ರಾರಂಭವಾಗಿದ್ದು ಯಾವಾಗ ಅಂತಂದರೆ ಆಪ್ಷನ್ 4 ಏಪ್ರಿಲ್ 1957ರಂದು ಭಾರತದಲ್ಲಿ ದಶಮಾಂಶ ಹಣ ಪದ್ಧತಿಯು ಪ್ರಾರಂಭವಾಗಿದ್ದು. ಇಂಗ್ಲೆಂಡ್ನ ನೂತನ ಪ್ರಧಾನಮಂತ್ರಿಯಾದ ಶ್ರೀಮತಿ ತೆರೇಸಾ ಮೇರವರು ಈ ಪಕ್ಷಕ್ಕೆ ಸೇರಿದವರು. 2017ರ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಕನ್ಸರ್ವೇಟಿವ್ ಪಕ್ಷ ಇವರು ತೆರೇಸಾ ಮೇ ಅವರದ್ದಾಗಿತ್ತು. ಆದರೆ 2020ರಲ್ಲಿ ಇತ್ತೀಚೆಗೆ ಬೋರಿಸ್ ಜಾನ್ಸನ್ ಅವರು ಪ್ರಧಾನಿಯಾಗಿದ್ದಾರೆ. ಬೋರಿಸ್ ಜಾನ್ಸನ್ ಅವರು
ಇವರ ಪಕ್ಷ ಕೂಡ ಕನ್ಸರ್ವೇಟಿವ್ ಪಕ್ಷನೇ ಆಗಿದೆ. ಆದರೆ ಇತ್ತೀಚೆಗೆ ಕೊರೋನಾ ಕಾರಣದಿಂದಾಗಿ ಇವರು ಪೇಷಂಟ್ ಆಗಿದ್ದಾರೆ, ಬೋರಿಸ್ ಜಾನ್ಸನ್ ಅವರು. ಇದು ನೆನಪಿರಲಿ ನಿಮಗೆ. ಮುಂಬರುವಂಥ SDA ಪರೀಕ್ಷೆಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಇದು. ಬೋರಿಸ್ ಜಾನ್ಸನ್ ಅವರು ಕೊರೋನಾ ವೈರಸ್ಗೆ ಒಳಪಟ್ಟಿದ್ದಾರೆ 2020ರಲ್ಲಿ. ನೆನಪಿರಲಿ ನಿಮಗೆ. ಇವರದ್ದು ಕೂಡ ಕನ್ಸರ್ವೇಟಿವ್ ಪಕ್ಷ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮಾನವ ಬೆಳವಣಿಗೆ ಸೂಚ್ಯಂಕವು ಜೀವನ ನಿರೀಕ್ಷೆ, ಶೈಕ್ಷಣಿಕ ಸಾಧನೆ, ತಲಾ ಆದಾಯ ಮತ್ತು ಜೀವನ ಮಟ್ಟದ ಸೂಚ್ಯಂಕಗಳ ಮೇಲೆ ಆಧಾರಿತವಾಗಿದೆ. ಅದು ಒಂದು ರಾಷ್ಟ್ರದ ಸಾಮಾಜಿಕ ಆರ್ಥಿಕ ಬೆಳವಣಿಗೆಯ ಪರ್ಯಾಯ ಸೂಚಕವಾಗಿದೆ. ಮೇಲೆ ನೀಡಿರುವ ಈ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಅಂದರೆ ಇದರಲ್ಲಿ ಆಪ್ಷನ್ 2 ಬಿ ಮಾತ್ರ ಸರಿಯಾಗುತ್ತದೆ, ಎ ತಪ್ಪಾಗುತ್ತದೆ, ಬಿ ಮಾತ್ರ ಸರಿ. ಮುಂದಿನ ಪ್ರಶ್ನೆ, ಗಟ್ಟಿಯಾದ ಹಣವು ಹಣ ಎಂಬುದಾಗಿ ವ್ಯಾಖ್ಯಾನಿತವಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಅಕಸ್ಮಾತಾಗಿ ಅಪಮೌಲ್ಯವಾಗುವಂತಹುದಲ್ಲ ಅಥವಾ ಮೌಲ್ಯದಲ್ಲಿ ಹೆಚ್ಚು ಏರಿಳಿತವಾಗುವುದು ಮತ್ತು ವಿದೇಶಿ ವಿನಿಮಯದಲ್ಲಿ ಅಧಿಕವಾದ ದ್ರವ್ಯವಾಗಿರುವುದು. ಇದಕ್ಕೆ ಸರಿಯಾದ ಉತ್ತರವಾಗುತ್ತದೆ. ಮುಂದಿನ ಪ್ರಶ್ನೆ, ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ಯಾವ ವಿಟಮಿನ್ ಸಹಾಯಕ ಅಂತಂದರೆ ಆಪ್ಷನ್ 2 ವಿಟಮಿನ್ ಕೆ ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಾಯಕವಾಗಿದೆ. ವಿಟಮಿನ್ ಬಿ ಇದರಿಂದ ಬೇರೆ ರೋಗ ಬರುತ್ತದೆ. ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ, ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ರೋಗ ಬರುತ್ತದೆ. ನೆನಪಿರಲಿ ನಿಮಗೆ. ವಿಟಮಿನ್ ಡಿ ಸೂರ್ಯನ ಬೆಳಕಿನಿಂದ ವಿಟಮಿನ್ ಡಿ ಕೊರತೆಯು ಮುಕ್ತವಾಗುತ್ತದೆ. ನೆನಪಿರಲಿ. 84ನೇ ಪ್ರಶ್ನೆ, ಸಾರ್ಕ್ ಸೌತ್ ಏಷ್ಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕೋಆಪರೇಷನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ರಾಷ್ಟ್ರಗಳಲ್ಲಿ ಯಾವುದು ಸಂಸ್ಥಾಪಕ ಸದಸ್ಯನಾಗಿಲ್ಲದಿರುವುದು ಯಾವುದು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಮಯನ್ಮಾರ್ ದೇಶ ಸಾರ್ಕ್ ರಾಷ್ಟ್ರಗಳಲ್ಲಿ ಅಲ್ಲ. ಆದರೆ ಮಾಲ್ದೀವ್ಸ್, ಅಫ್ಘಾನಿಸ್ತಾನ್, ಭೂತಾನ್, ಭಾರತ, ಬಾಂಗ್ಲಾದೇಶ್, ಪಾಕಿಸ್ತಾನ್, ಶ್ರೀಲಂಕಾ ಇವುಗಳು ಸಾರ್ಕ್ನ ಒಕ್ಕೂಟ ಸದಸ್ಯ ರಾಷ್ಟ್ರಗಳಾಗಿವೆ. ನೇಪಾಳ ಕೂಡ ಅದರಲ್ಲಿ, ಅದು ಕೂಡ ನೆನಪಿರಲಿ. ಮುಂದಿನ ಪ್ರಶ್ನೆ, ಮಧ್ಯಯುಗದ ಕಾಲದಲ್ಲಿ ಸಂಸ್ಕೃತದಲ್ಲಿ ರಚಿತವಾದ ಮೊದಲ ಐತಿಹಾಸಿಕ ಕೃತಿ ಯಾವುದು ಅಂತಂದರೆ ಆಪ್ಷನ್ 3 ರಾಜತರಂಗಿಣಿ. ರಾಜತರಂಗಿಣಿಯು ಇದನ್ನು ಬರೆದಂಥವರು ಕಲ್ಹಣರವರು. ಇದು ನೆನಪಿರಲಿ ನಿಮಗೆ. ರಾಜತರಂಗಿಣಿ ಕೃತಿಯನ್ನು ಬರೆದಂಥವರು ಯಾರು ಅಂತ ಕೇಳಿರುವಂಥ ಪ್ರಶ್ನೆ PC ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಕಲ್ಹಣ ರಾಜತರಂಗಿಣಿ ಬರೆದಿದ್ದಾರೆ. ಇದು ಕಾಶ್ಮೀರದ ಬಗ್ಗೆ ತಿಳಿಸುವಂಥ ಕೃತಿಯಾಗಿದೆ. ಇದು ಕೂಡ ನೆನಪಿರಲಿ. ಮುಂದಿನ ಪ್ರಶ್ನೆ, ಪುಸ್ತಕಗಳು ಮತ್ತು ಅವುಗಳ ಲೇಖಕರು ಇವುಗಳನ್ನು ಹೊಂದಿಸಿ ಬರೆಯಿರಿ. ಇದರಲ್ಲಿ ಅರುಂಧತಿ ರಾಯ್ ಅವರು ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್, ಅರವಿಂದ್ ಅಡಿಗಾರ್ ಅವರು ದಿ ವೈಟ್ ಟೈಗರ್, ರಸ್ಕಿನ್ ಬಾಂಡ್ ದಿ ಬ್ಲೂ ಅಂಬ್ರೆಲಾ, ಖುಷ್ವಂತ್ ಸಿಂಗ್ ಟ್ರೈನ್ ಟು ಪಾಕಿಸ್ತಾನ್. ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪರಿಸರ ಮತ್ತು ಅಭಿವೃದ್ಧಿಗಳ ಮೇಲಿನ ವಿಶ್ವಸಂಸ್ಥೆಯ ಸಮಾವೇಶವು ಬ್ರೆಜಿಲ್ನ ರಿಯೋ ಡಿ ಜನೈರೊದಲ್ಲಿ ನಡೆಯಿತು. 1992ರ ರಿಯೋ ಡಿ ಜನೈರೊ ಶೃಂಗದ ಮುಖ್ಯ ಪತ್ರಣ ಎಂದರೆ ಸುಸ್ಥಿರ ಅಭಿವೃದ್ಧಿಯನ್ನು 21ನೇ ಶತಮಾನದಲ್ಲಿ ಸಾಧಿಸುವುದು. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಅಂದರೆ ಆಪ್ಷನ್ 3 ಎ ಬಿ ಎರಡೂ ಕೂಡ ಸರಿಯಾಗಿವೆ. ನೆನಪಿರಲಿ. 88ನೇ ಪ್ರಶ್ನೆ, ಕೆಳಗಿನ ವಿದ್ಯಮಾನಗಳು ಸರಿಯಾದ ಕಾಲಾನುಕ್ರಮ ಯಾವುದು ಅಂತ ಅಂದರೆ ಇದರಲ್ಲಿ ಆಪ್ಷನ್ 4 ACDB ಇದರ ಸರಿಯಾದ ಕಾಲಾನುಕ್ರಮ ACDB. ನೆನಪಿರಲಿ. ಮುಂದಿನ ಪ್ರಶ್ನೆ, ಕೆಳಗೆ ನೀಡಿರುವ ವಿವರಣೆಗಳಿಂದ ಜನಸಂಖ್ಯಾಶಾಸ್ತ್ರೀಯ ಡಿವಿಡೆಂಟನ್ನು ಉತ್ತಮವಾಗಿ ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಅಂತಂದರೆ ಸರಿಯಾದ ಆಯ್ಕೆ ಆರಿಸಿ. ಇದರಲ್ಲಿ ಯಾವುದು ಅಂತಂದರೆ ಆಪ್ಷನ್ 1 ಒಂದು ಜನಸಂಖ್ಯೆಯಲ್ಲಿ ಕಾರ್ಯಶೀಲ ವಯಸ್ಸಿನ ಜನರ ಏಳಿಗೆಯ ಪಾಲಿನಿಂದುಂಟಾದ ಆರ್ಥಿಕ ಬೆಳವಣಿಗೆಯಲ್ಲಾದ ಏರಿಕೆಯ ದರ. ಇದಕ್ಕೆ ಸರಿಯಾದ ಉತ್ತರವಾಗುತ್ತದೆ. ಮುಂದಿನ ಪ್ರಶ್ನೆ, ಕಲಮು 29 ಮತ್ತು 30ರಲ್ಲಿ ಖಾತ್ರಿಪಡಿಸಲಾದ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳ ಉಲ್ಲಂಘನೆಯ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ತಾತ್ಪರ್ಯವಾಗಿದೆ ಅಂತ ಅಂದರೆ
ಆಪ್ಷನ್ 3 ಸರ್ಕಾರದ ನಿರ್ದೇಶನಗಳನ್ನು ಪಾಲಿಸುವುದರಲ್ಲಿ ವಿಫಲವಾದ ಸಂಸ್ಥೆಯ ಆಡಳಿತವನ್ನು ಸರ್ಕಾರವು ವಹಿಸಿಕೊಂಡಾಗ. ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕೆಳಗೆ ನೀಡಿರುವ ರಾಷ್ಟ್ರಗಳೊಂದಿಗೆ ಮತ್ತು ಅವುಗಳ ರಾಜಧಾನಿಯನ್ನು ಹೊಂದಿಸಿ ಬರೆಯಿರಿ. ಇದರಲ್ಲಿ ಡೆನ್ಮಾರ್ಕ್, ಕೋಪನ್ಹ್ಯಾಗನ್, ಇರಾನ್, ಟೆಹರಾನ್, ಫಿನ್ಲ್ಯಾಂಡ್, ಹೆಲ್ಸಿಂಕಿ, ಚೆಕ್ ರಿಪಬ್ಲಿಕ್, ಪ್ರೇಗ್, ಓಸ್ಲೋ ಇದು ನಾರ್ವೆ ದೇಶದ ರಾಜಧಾನಿಯಾಗಿದೆ. ಇದು ಕೂಡ ನೆನಪಿರಲಿ ನಿಮಗೆ. ಸೂರ್ಯ ಮುಳುಗದ ನಾಡು ಎಂದು ಕರೆಯುತ್ತಾರೆ ನಾರ್ವೆ ದೇಶವನ್ನು. ಮುಂದಿನ ಪ್ರಶ್ನೆ, ಮಾಂಟ್ರಿಯಲ್ ಪ್ರೋಟೋಕಾಲ್ ಒಪ್ಪಂದವು ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ, ಬಹಳಷ್ಟು ಸಲ PS ಹಾಗೂ PC ಪರೀಕ್ಷೆಗಳಲ್ಲಿ ಬಂದಿರುವಂಥ ಪ್ರಶ್ನೆ ಇದು. ಆಪ್ಷನ್ 2 ಓಜೋನ್ ವಿನಾಶದ ಪರೀಕ್ಷೆಗಾಗಿ 1987ರಲ್ಲಿ ಸೆಪ್ಟೆಂಬರ್ 16ರಂದು ಈ ಒಪ್ಪಂದವಾಯಿತು. ಆದ್ದರಿಂದ ಸೆಪ್ಟೆಂಬರ್ 16ರಂದು ಪ್ರತಿ ವರ್ಷ ನಾವು ಓಜೋನ್ ದಿನವನ್ನಾಗಿ ಆಚರಿಸುತ್ತೇವೆ. ನೆನಪಿರಲಿ ನಿಮಗೆ. ಮುಂದಿನ ಪ್ರಶ್ನೆ, ಮಹಾವೀರ ವರ್ಧಮಾನ ಇವರು ಆಪ್ಷನ್ 4 24ನೇ ತೀರ್ಥಂಕರಾಗಿದ್ದರು. ಮುಂದಿನ ಪ್ರಶ್ನೆ, ಕೆಳಗಿನವುಗಳ ಪೈಕಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸಹಭಾಗಿಗಳು ಯಾರು ಅಂತಂದರೆ ಹೈದರಾಬಾದ್, ಮೈಸೂರು, ಟ್ರಾವಂಕೋರ್. ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವಂಕೋರ್ ಇವು 3 ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸಹಭಾಗಿಗಳಾಗಿವೆ, ಆದರೆ ತಮಿಳುನಾಡು ಇಲ್ಲ. ಮುಂದಿನ ಪ್ರಶ್ನೆ, ಈ ಹೇಳಿಕೆಗಳನ್ನು ಪರಿಗಣಿಸಿ ಭಾರತದಲ್ಲಿ ವ್ಯವಹಾರಗಳಿಗೆ ಅನುಮತಿಸಬಹುದಾದ ಕನಿಷ್ಠ ನಾಣ್ಯ 50 ಪೈಸೆ, ಪಾವತಿಗೆ 50 ಪೈಸೆಗಿಂತ ಕಡಿಮೆ ಮುಖಬೆಲೆಯ ನಾಣ್ಯ ಕಾನೂನು ಸಮ್ಮತ ನಾಣ್ಯ ಅಲ್ಲ. ಇದರಲ್ಲಿ ಆಪ್ಷನ್ 3 A, B ಎರಡೂ ಸರಿಯಾಗಿವೆ. ಮುಂದಿನ ಪ್ರಶ್ನೆ, ನಾನು ಕೀ ಉತ್ತರಗಳನ್ನು ಅಷ್ಟೇ ಕೊಡ್ತಾ ಇದ್ದೀನಿ, ಅದರ ಜೊತೆ ಇಂಪಾರ್ಟೆಂಟ್ ಇದ್ದಂತಹ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ. ಆದರೂ ನಿಮಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಡೌಟನ್ನು ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರವನ್ನು ನೀಡಲು ಪ್ರಯತ್ನವನ್ನು ಮಾಡುತ್ತೇನೆ. 96ನೇ ಪ್ರಶ್ನೆ, ಈ ಹೇಳಿಕೆಗಳನ್ನು ಪರಿಗಣಿಸಿ ಭಾರತದಲ್ಲಿನ ಒಟ್ಟು ರೈಲು ಪಥದ 50% ರೈಲ್ವೆ ಪಥ ಕಿಲೋಮೀಟರ್ ವಿದ್ಯುದೀಕರಣಗೊಂಡಿದೆ. ಭಾರತದಲ್ಲಿನ ರೈಲ್ವೆ ಜಾಲವನ್ನು 16 ವಲಯಗಳಾಗಿ ವಿಧಿಸಲಾಗಿದೆ. 2017ರಲ್ಲಿ 17 ವಲಯಗಳಿದ್ದವು. ಇದು B ಉತ್ತರ ಸರಿಯಾಗುತ್ತದೆ 2017ಕ್ಕೆ. ಆದರೆ 2020ರಲ್ಲಿ ಈಗ ಸದ್ಯಕ್ಕೆ 17 ವಲಯಗಳಿವೆ. ಕೋಲ್ಕತ್ತಾ ಇದರಲ್ಲಿ ಸೇರಿದೆ, ಕೋಲ್ಕತ್ತಾ ಮೆಟ್ರೋ ಸೇರಿದ್ದರಿಂದ 17 ವಲಯಗಳು ಭಾರತದಲ್ಲಿ. ಆದರೆ ವಿದ್ಯುದೀಕರಣ 75%ಗೆ ಬಂದಿದೆ. ಇದು ನೆನಪಿರಲಿ ನಿಮಗೆ. ಮುಂದಿನ ಪ್ರಶ್ನೆ, ಕೇರಳದ ರಾಜ್ಯದಲ್ಲಿ ವಿಕಸನಗೊಂಡ ಶಾಸ್ತ್ರೀಯ ನೃತ್ಯ ಪ್ರಕಾರ ಯಾವುದು ಅಂತಂದರೆ ಆಪ್ಷನ್ 2 ಮೋಹಿನಿ ಆಟ್ಟಂ. ಭರತನಾಟ್ಯಂ ಇದು ತಮಿಳುನಾಡಿಗೆ ಸಂಬಂಧಪಟ್ಟಿದೆ. ಒಡಿಸ್ಸಿ ಇದು ಒಡಿಸ್ಸಾ. ಕೂಚಿಪುಡಿ ಇದು ಆಂಧ್ರ ಪ್ರದೇಶ್. ಇದು ನೆನಪಿರಲಿ ನಿಮಗೆ. ಮುಂದಿನ ಪ್ರಶ್ನೆ, ಹೇಳಿಕೆಗಳನ್ನು ಪರಿಗಣಿಸಿ ಭಾಗವತ ಮೇಳ ಕರ್ನಾಟಕದೇ ಆದ ಅಭಿನಯ ಜನಪದ ಕಲೆಯ ರೂಪ. ಗುರು ಬಿರ್ಜು ಮಹಾರಾಜ್ ಕಥಕ್ ಶಾಸ್ತ್ರೀಯ ನೃತ್ಯ ರೂಪಕದ ಪರಿಣಿತರು. ಇದರಲ್ಲಿ B ಮಾತ್ರ ಸರಿಯಾಗುತ್ತದೆ, A ತಪ್ಪು, B ಮಾತ್ರ ಸರಿ. ಮುಂದಿನ ಪ್ರಶ್ನೆ, ಭಿತರ್ಕನಿಕಾ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತಂದರೆ ಆಪ್ಷನ್ 1 ಒಡಿಶಾ ರಾಜ್ಯದಲ್ಲಿ ಭಿತರ್ಕನಿಕಾ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ ಮತ್ತು ಈ ವಿಡಿಯೋನ ಕೊನೆಯ ಪ್ರಶ್ನೆ, ಈ ಪರಿಸರ ಮಾಲಿನ್ಯಕಗಳ ಪೈಕಿ ಯಾವುದು ಆಮ್ಲ ಮಳೆಗೆ ಕಾರಣ ಅಂತ ಅಂದರೆ ಆಪ್ಷನ್ 4 ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಕೂಡ ಆಮ್ಲ ಮಳೆಗೆ ಕಾರಣವಾಗುತ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಸ್ಟಡಿ ರಿಲೇಟೆಡ್ ಗ್ರೂಪ್ಗಳಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.